ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಯಾವ ಊರು ತಮ್ಮದು? ನಂದು ಕಬ್ಬಾಳಿ ಸಲ ಆದ್ಮೇಲೆ. ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತು ತಾವು ಬಂದು? ಒಂದು ತಿಂಗಳಿಂದ ಬಂದಿ ಸರ್. ಏನು ತೊಂದರೆ ಬಂದಿದ್ರಿ ಸರ್? ನನಗೆ ಯೂರಿನ್ ಇನ್ಫೆಕ್ಷನ್, ಧಾತು ಪ್ರಾಬ್ಲಮ್. ಯೂರಿನ್ ಇನ್ಫೆಕ್ಷನ್ ಆಗಿತ್ತು ಒಂದು, ಆಮೇಲೆ ಮೂತ್ರದಲ್ಲಿ ಧಾತು ಹೋಗ್ತಾ ಇತ್ತು, ಹೌದಲ್ಲ? ಆಮೇಲೆ ಸ್ವಪ್ನಸ್ಖಲನನೂ ಆಗೋದು, ವೀರ್ಯ ಹಂಗೆ ಔಟ್ ಆಗ್ಬಿಡೋದು ಅಲ್ವಾ? ಅದು ಹೋಗಿ ಹೋಗಿ ವೀಕ್ನೆಸ್ ಆಗಿತ್ತು, ಕರೆಕ್ಟಾ? ಸೊಂಟ ನೋವು ಬರ್ತಾ ಇತ್ತು, ಆಮೇಲೆ ಗ್ಯಾಸ್ಟ್ರಿಕ್ ಇತ್ತು, ದಪ್ಪ ವೀಕ್ ಆಗ್ಬಿಟ್ಟಿದ್ರಿ ಫುಲ್. ತುಂಬಾ ವೀಕ್ ಸರ್. ಏನೋ ನಮ್ಮ ಇಂಪ್ರೂವ್ಮೆಂಟ್ ಇಲ್ಲ ಬಾಡಿ. ಏನು ಕೆಲಸ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಕೆಲಸ ಮಾಡ್ತಾ ಉತ್ಸಾಹನೇ ಇರಲಿಲ್ಲ. ಈಗ ನಮ್ಮ ಮೆಡಿಸಿನ್ ತಗೊಂಡು ಹೋದ್ಮೇಲೆ ಹೇಗಿದ್ದೀರಿ? ಒಂದು ತಿಂಗಳಿಂದ ಸ್ವಲ್ಪ ಬಾಡಿಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಆಮೇಲೆ ಧಾತು ಹೋಗೋದು ನಿಂತಿದೆಯಲ್ಲ, ಆಮೇಲೆ ಸ್ವಪ್ನಸ್ಖಲನ ಸ್ಟಾಪ್ ಆಗಿದೆ. ಸೊಂಟ ನೋವು ಇದೆ ಸರ್, ಸ್ವಲ್ಪ ಇದೆ. ಸೊಂಟ ನೋವಿಗೆ ಸರಿ ಕೊಡೋಣಂತೆ. ಒಟ್ಟು ಧಾತು ಹೋಗೋದಂತೂ ನಿಂತಿದೆಯಲ್ಲ, 60 to 70% ಮಾತ್ರ ಬಾಡಿ ಕಂಟ್ರೋಲ್ ಆಗಿದೆ. ಆಮೇಲೆ ಸ್ವಲ್ಪ ದಪ್ಪ ಆಗಿದ್ದೀರಿ, ಕಲರ್ ಬಂದಿದ್ದೀರಿ, ಈಗೆಲ್ಲ ಕೆಲಸ ಮಾಡ್ತಿದ್ರಿ. ಮುಂಚೆ ಎಲ್ಲ ಗೆಜ್ಜೆಗೆ ನೋವು ಬರೋದು? ಓಕೆ ಓಕೆ. ಆಮೇಲೆ ನಮ್ಮ ಮೆಡಿಸಿನ್ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ? ಇಲ್ಲ ಸರ್, ಸೈಡ್ ಎಫೆಕ್ಟ್ ಏನಿಲ್ಲ ಸರ್. ನಿಜ ಹೇಳ್ತಿದ್ದೀರಲ್ಲ? ಡಾಕ್ಟರ್ ಲಂಚ ಕೊಟ್ಟು ಈ ತರ ಹೇಳಿಸ್ತಾ ಇಲ್ಲ? ಓಕೆ, ಒಟ್ಟು ಆರಾಮಾಗಿದೆಯಲ್ಲ? ಈ ತರ ಸ್ವಪ್ನಸ್ಖಲನ, ಆಮೇಲೆ ಮೂತ್ರದಲ್ಲಿ ಧಾತು ಹೋಗೋಂಥದ್ದು, ಆಮೇಲೆ ಶೀಘ್ರಸ್ಖಲನ, ಈ ತರದ ಸಮಸ್ಯೆ ಇರೋಂಥವ್ರು ನಮ್ಮ ಆಯುರ್ವೇದದಲ್ಲಿ ಚಿಕಿತ್ಸೆ ತಗೋಬಹುದು. ಇಂಪ್ರೂವ್ಮೆಂಟ್ ನಿಮಗೆ ಆಗಿದೆ, ಇದಕ್ಕೆ ನೀವೇ ಉದಾಹರಣೆ ಅಲ್ವಾ? ಓಕೆ, ಖುಷಿ ಇದೆಯಲ್ಲ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗ.